ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಸ್ನಾನಕ್ಕೆ ಹೋಗುವಾಗ ವಿರಾಜ್ ಮುಖದಲ್ಲಿ ಯಾವ ಚಿಂತೆ ಇರಲಿಲ್ಲ. ಆದರೆ ಸ್ನಾನ ಮುಗಿಸಿ ಬಂದಾಗ ಏನೋ ಗಾಢವಾಗಿ ಆಲೋಚನೆ ಇಂದ ಬಂದಿದ್ದ. ಇನ್ನು ಅದೇ ಆಲೋಚನೆ ಮಾಡ್ತಾ ನಡೆದು ಬರ್ತಿದ್ದವನ ಕಣ್ಣು ಡ್ರೆಸ್ಸಿಂಗ್ ಟೇಬಲ್ ಬಳಿ ಕೂತಿದ್ದ ಸೀರೆ ಕಡೆಗೆ ಹಾರಿತು. ಆತ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ತನ್ನ ಒಡವೆಗಳನ್ನು ತೆರೆದು ಕೂದಲಿಗೆ ಹಾಕಿದ್ದ ಕ್ಲಿಪ್ಸ್ ಪಿನ್ಸ್ ತೆರೆದು ಕೂದಲನ್ನು ಹಾರಲು ಬಿಟ್ಟು ಬಳೆ ತೆರೆಯುತ್ತಿದ್ಲು. ಹಾರುತ್ತಿರುವ ಕೂದಲಿಂದ ಅವಳ ಅಂದ ತುಪ್ಪಟ್ಟಾಗಿತ್ತು. ಬಳೆಗಳನ್ನು ತೆರೆದವಳಿಗೆ ಅರಿವಾಯಿತು ವಿರಾಜ್ ತನ್ನನ್ನೇ ನೋಡ್ತಿರೋದು. ಕನ್ನಡಿಯಲ್ಲಿ ಅವನನ್ನೇ ನೋಡಿ ಎದ್ದು ನಿಂತಳು. ತಕ್ಷಣ ಅವಳ ಬಳಿ ಬರುವ ವಿರಾಜ್ ಅವಳ ಕೊರಳಿಗಂಟಿದ್ದ ಕೂದಲನ್ನ ಸರಿಸುತ್ತಾ ಮುತ್ತಿಟ್ಟ. ಹಿತವಾಗಿ ಕಂಪಿಸಿದಳು. ನಿಜ ಹೇಳ ಎಂದು ಪಿಸುಗುಟ್ಟಿದ. ಹೇಳಿ ಸರ್ ಎಂದಳು. ನನಗೆ ತುಂಬ ಮೇಕಪ್ ಮಾಡೋ ಹುಡುಗಿರು ಇಷ್ಟ ಆಗಲ್ಲ. ಅವರನ್ನು ಮೇಕಪ್ ಕಿಟ್ ಅಂತ ರೇಗಿಸೋದು ನಾನು. ನೀನು ನನಗೆ ಯಾಕೆ ಇಷ್ಟ ಆದೆ ಅನ್ನೋದಕ್ಕೆ ಇದೇ ಕಾರಣ. ನ್ಯಾಚುರಲಿ ತುಂಬ ಮುದ್ದಾಗಿದೆಯಾ ಕಣೆ ನೀನು, ಮಂಡೋದ್ರಿ ಎಂದವನು ಕೆನ್ನಿಗೆ ತುಟಿ ಒತ್ತಿದ. ನನಗೆ ಮೇಕಪ್ ಮಾಡಿ ಅಭ್ಯಾಸ ಇಲ್ಲ ಸರ್. ಅದಲ್ಲದೆ ಅಷ್ಟು ಕಾಸ್ಟ್ಲಿ ಮೇಕಪ್ ಸೆಟ್ ತಗೊಳ್ಳೋಷ್ಟು ಸಿರಿವಂತರು ನಾವಲ್ಲ. ಅಭ್ಯಾಸ ಕೂಡ ಬರಲಿಲ್ಲ ಎಂದಳು. ಹುಡುಗರ ವೀಕ್ನೆಸ್ ಏನು ಗೊತ್ತಾ? ಮೇಕಪ್ ಮಾಡೋದು ಹುಡುಗಿರು ಈ ಹಾರೋ ಅಥವಾ ಬನ್ ಕಟ್ಟುವ ಕೂದಲು ಮತ್ತು ಎಂದವನ ಕೈ ಹೋಗಿತ್ತು ಮಾತ್ರ ಅವಳ ಬರಿದಾದ ನಡುವಿನ ಮೇಲೆ. ಬೆಚ್ಚಗಿನ ಅವನ ಕೈ ತಣ್ಣಗಿದ್ದ ಅವಳ ನಡು ಸೇರಿದ ಕೂಡಲೇ ವಿದ್ಯುತ್ ಹರಿದಂತಾಯಿತು ಅವಳಲ್ಲಿ. ತಕ್ಷಣ ಅವನ ಕೈ ಬಿಡಿಸಿಕೊಂಡು ದೂರ ನಿಂತಳು. ಬಾರೆ ಬಾರೆ ಅಂತ ಹಾಡೋಕ್ಕೆ ನನ್ನ ಚಾಮಯ್ಯ ಮಿಶ್ರನ ಶಿಷ್ಯ ರಾಮಾಚಾರ್ಯ ಅಲ್ಲ ಕಣೆ ಮಂಡೋದ್ರಿ ಎನ್ನುತ್ತಾ ಅವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವನು, ನಾನು ವಿರಾಜ್ ಸಿಂಹಾದ್ರಿ. ನೀನು ಕೇಳಿದ ತಾಳಿ ನಿನ್ನ ಕೋಳಿ ಕಟ್ಟಾಗಿದೆ. ಇನ್ನು ಓಡೋ ಪ್ಲ್ಯಾನ್ ಮಾಡಿದ್ರೆ ಮಂಚಕ್ಕೆ ಕಟ್ಟಾಗ್ಬಿಡ್ತೀನಿ ಅಷ್ಟೇ. ಈ ತಾಳಿ ಕಟ್ಟಿಸ್ಕೊಂಡಿದ್ದಕ್ಕೆ ಪ್ರತಿಫಲ ಬೇಕಲ್ವ ಬಂಗಾರಿ? ಅದನ್ನು ನನ್ನ ಸ್ಟೈಲ್ನಲ್ಲೇ ಕೊಡೋದು ಬೇಡವಾ ಎಂದವನ ಮಾತುಗಳು ಎಂದಿನಂತಿಲ್ಲ. ಅವುಗಳನ್ನು ಆಲಿಸಿದರೆ ಬೇರೆಯೇ ಅರ್ಥ ನೀಡ್ತಿತ್ತು. ಸರ್ ಎನ್ನುವ ಹಾಗೆ ನೋಡಿದ್ಲು. ಅದೇ ನನ್ನ ಕನಸು ಎಂದು ಮಾತು ಬದಲಿಸಿದ ಹಾಗೆ ಉತ್ತರಿಸಿದ. ಅವಳಿನ್ನೂ ಹಾಗೆ ನಿಂತಿರುವಾಗ, ಪ್ರತಿದಿನ ಪ್ರತಿಕ್ಷಣ ತಾಳಿ ಯಾಕಾದರೂ ಕತ್ತಿಗೆ ಬಿತ್ತು ಅಂತ ನೀನು ಪಶ್ಚಾತ್ತಾಪ ಪಡೋದು ಬೇಡವಾ ಎಂದವನು ಗುಳಿಕೆನ್ನೆ ನೀಡುತ್ತಾ ಮೆತ್ತಗೆ ಅವಳನ್ನು ಹೊತ್ಕೊಂಡ. ಅವಳಂತೂ ಅವಳಿಗಿವನ ಪ್ರತಿಯೊಂದು ಮಾತಿನ ಒಳ ಅರ್ಥ ಅರಿವಾಗದೆ ಕಕ್ಕಾಬಿಕ್ಕಿಯಾಗಿ ನೋಡ್ತಿರೋ ಪೆತ್ತು ಎನ್ನಬಹುದು. ಮೆತ್ತಗೆ ಹಾಸಿಗೆಯ ಮೇಲೆ ಮಲಗಿಸಿದ. ಬೇಡವೆನ್ನಲು ಅವಳ ಬಳಿ ಕಾರಣಗಳಿಲ್ಲ. ಅವಳ ಹೃದಯದ ಗಡಿ ಮಿತಿ ಮೀರಿದೆ ಈಗ. ಉಸಿರಂತೂ ಬ್ರೇಕ್ ಇಲ್ಲದ ಗಾಡಿಯ ಹಾಗೆ ಓಡ್ತಿದೆ. ಅವನ ಕಣ್ಣಲ್ಲಿ ಎಂದಿನಂತಿರೋ ನಿರ್ಮಲವಾದ ಪ್ರೀತಿಯಂತೂ ಕಾಣಿಸ್ತಿಲ್ಲ. ನಡು ಬಳಸುತ್ತಾ ಅವಳ ಮೇಲೆ ಬಾಗಿದವನು ಅವಳ ಹಣೆಗೆ ಮುತ್ತಿಟ್ಟ. ಕಣ್ಣು ಮುಚ್ಚಿದ ಹುಡುಗಿ ಹಾಸಿಗೆಯ ಮೇಲಿದ್ದ ಬೆಡ್ಶೀಟ್ನ ಗಟ್ಟಿಯಾಗಿ ಮುಷ್ಟಿ ಮಾಡಿದ್ಲು. ನಂತರ ಅವಳ ಮುಚ್ಚಿದ ಕಣ್ಣುಗಳಿಗೆ ಮುತ್ತಿಟ್ಟ, ಕೆನ್ನೆಗಳಿಗೆ ಮುತ್ತಿಟ್ಟ, ಹಾಗೆ ಕೋಳಿಗೆ ಮುತ್ತಿನ ಸರವೇ ಪೋಣಿಸಿದ. ಯಾವುದಕ್ಕೂ ಸಿರಿ ಹಿಂಜರಿಕೆ ತೋರಲಿಲ್ಲ. ವಿರಾಜ್ ಅವಳಿಂದ ನಿರಾಕರಣೆ ಬಯಸುತ್ತಿದ್ದಾನೋ ಹೇಗೋ, ಆದರೆ ಸಿರಿಗೆ ಅವನನ್ನು ದೂರ ತಳ್ಳುವ ಮನಸ್ಸೇ ಬರ್ತಿಲ್ಲ. ಯಾಕೋ ಹಣೆ ಮೇಲೆ ಗೆರೆಗಳನ್ನು ತರಿಸಿಕೊಂಡವನು ಅವನ ಪ್ರತಿ ಮುತ್ತಿಗೂ ಸ್ಪಂದಿಸುತ್ತಿದ್ದವಳನ್ನು ನೋಡಿ ಏನೆನಿಸಿತೋ ಅವಳ ಕೆಂದವರೆ ತುಟಿಯತ್ತ ನೋಡಿದ. ಒಂದು ಕ್ಷಣ ಮುತ್ತಿಡುವ ಆಸೆಯಾಯಿತು. ಮೆತ್ತಗೆ ತನ್ನ ತುಟಿ ಸೇರಿಸಿದ. ಅವನ ಮುತ್ತಿಗೆ ಹುಡುಗಿ ಸ್ಪಂದಿಸುತ್ತಾ ಹೋಯಿತು. ಅವನ ಎದೆ ಮೇಲಿದ್ದ ಕೈಗಳನ್ನು ಹಾಗೆ ಭುಜಗಳ ಮೇಲೆ ಸೇರಿಸುತ್ತಾ ಕೊರಳನ್ನಾವರಿಸಿ ಮುತ್ತಿನ ಸುಳಿಯಲ್ಲಿ ಸಿಲುಕಿ ಸಿಹಿಯಾಗಿ ನಳಿದ್ಲು. ಸುದೀರ್ಘ ಚುಂಬನದ ನಡುವೆ ಅವಳ ಮೇಲಿದ್ದ ಸೆರಗು ಕಳಚುತ್ತಾ ಮುದ್ದಾಡಲು ಶುರು ಮಾಡಿದ್ದ. ಅವನಿಂದ ದೂರ ಇರೋ ಆಲೋಚನೆಯಂತೂ ಅವಳಿಗಿಲ್ಲ. ಮನಸ್ಸಲ್ಲಿ ಪ್ರೀತಿ ಇದೆ, ಕೋಳಲ್ಲಿ ತಾಳಿ ಇದೆ, ಮತ್ತೇಕೆ ಹಿಂಜರಿಕೆ ಎನ್ನುವ ಹಾಗೆ ಧೈರ್ಯ ಮಾಡಿದ್ಲು. ಆದರೆ ಮುದ್ದಾಟದ ನಡುವೆ ಏನು ಆವರಿಸಿತು ಅವನಿಗೆ. ತಕ್ಷಣ ಅವಳೆದೆ ಮೇಲಿದ್ದವನು ಅವಳ ಕಡೆಗೆ ನೋಡಿದ. ಅವಳು ಖಂಡಿತ ಅವನನ್ನು ದೂರ ಮಾಡುವ ಮನಸ್ಸು ಮಾಡಲ್ಲ ಎನ್ನುವುದು ಸ್ಪಷ್ಟವಾಯಿತು ಅವನಿಗೆ. ಉಪ್ಪು ಬೆಸೆದುಕೊಂಡವನು ಸಿಟ್ಟಿನ ಮೊಗ ಮಾಡಿದ. ತಕ್ಷಣ ಅವಳ ಮೃದುವಾದ ತುಟಿಯನ್ನು ಒರಟಾಗಿ ಮುತ್ತಿಡಲು ಆರಂಭಿಸಿದ. ತಾನು ಸಿರಿಗೆ ಉಸಿರಾಡಲು ಬಿಡದ ಹಾಗೆ ಸುದೀರ್ಘ ಚುಂಬನ ನೀಡ್ತಿದ್ದೇನೆ ಎನ್ನುವುದು ಗೊತ್ತಿದ್ರೂ ಬಿಡದೆ ಹಿಂಸೆಯ
ಆಗುವ ಹಾಗೆಯೇ ಮುತ್ತು ಮುಂದುವರಿಸಿದ. ಅವಳಂತೂ ಉಸಿರಾಡಲು ಒದ್ದಾಡ್ತಾ ಅವನ ಎದೆ ಮೇಲೆ ಕೈ ಮಾಡಿ ದೂರ ತಳ್ಳಲು ನೋಡ್ತಿದ್ಲು. ಇವನಂತೂ ಯಾವುದೋ ಆಲೋಚನೆ ಮಾಡಿಯೇ ಅವಳ ತುಟಿಗಳನ್ನು ಬಂಧಿಸಿದ್ದಾನೆ. ಎಷ್ಟು ತಾನೇ ತಡಿತಾಳೆ ಹುಡುಗಿ. ಅವಳಿಗೆ ಉಸಿರಾಡಲು ಆಗದೆ ಜೋರಾಗಿ ಕೈ ಬಡಿಸಿ ಅವನನ್ನು ಹಿಂದಕ್ಕೆ ತಳ್ಳಿದ್ಲು. ತಕ್ಷಣ ವಿರಾಜ್ ಅಷ್ಟು ದೊಡ್ಡ ಮಂಚದ ತುದಿಗೆ ಸೇರುವಂತಾಯ್ತು. ಇಷ್ಟು ಹೊತ್ತು ಅದೇ ಬಯಸಿದ್ನ ಅವನು. ಅವಳ ಈ ಪ್ರತಿಕ್ರಿಯೆ ನೋಡಿ ಇದೇ ಬೇಕಿತ್ತು ಎನ್ನುವ ಹಾಗೆ ಕೆಟ್ಟ ಕೋಪದ ಕಣ್ಣುಗಳಿಂದ ಅವಳನ್ನು ಗುರಾಯಿಸ್ತಾ, ಕಟ್ಕೊಂಡು ಗಂಡನ್ ದೂರ ತಳ್ಳುವಷ್ಟು ಧೈರ್ಯನೇ ನಿಂಗೆ ಎಂದು ಆವಾಜ್ ಹಾಕಿದ. ಅಷ್ಟರಲ್ಲಿ ಹುಡುಗಿ ಸುಧಾರಿಸಿಕೊಂಡು ಜೋರಾಗಿ ಉಸಿರಾಡ್ತಾ ಕುಳಿತು ಸೆರಗು ಸರಿಪಡಿಸಿಕೊಳ್ಳುತ್ತಿದ್ಲು. ಅವನ ಅಚಾನಕ್ ಕೋಪ ಕಂಡು ಬೆರಗಾದ ಹಾಗೆ ನೋಡ್ತಾ, ಸರ್, ನೀವೇ ನನಗೆ ತುಂಬ ಹಿಂಸೆ ಆಗೋ ಹಾಗೆ ಮುದ್ದು ಕೊಡ್ತಿದ್ರಿ ನನಗೆ ಎಂದು ಆಕೆ ಉಸಿರಾಡಲು ಘಾಸಿಯಾಯಿತು ಎಂದು ಹೇಳುವ ಮುನ್ನವೇ, ನಾನು ಮುದ್ದು ಕೊಟ್ರೆ ನಿನಗೆ ಹಿಂಸೆ ಆಗುತ್ತಾ? ಮತ್ತಿದೇನು ಕಟ್ಟಿಸ್ಕೊಂಡೆ? ಸತ್ಯಯುಗದ ಸಾವಿತ್ರಿ ಅಂತ ತೋರಿಸ್ಕೊಳ್ಳೋಕ ಎಂದು ಅವಳ ಕೊರಳ ಮಾಂಗಲ್ಯವನ್ನು ತೋರಿಸಿ ಕೇಳಿದ. ಅವಳಿಗೇನು ಹೇಳಬೇಕೋ ಗೊತ್ತಾಗದ ಪರಿಸ್ಥಿತಿ. ದೊಡ್ಡದಾಗಿ ಯಾವುದೋ ಸಣ್ಣ ದೇವಸ್ಥಾನದಲ್ಲಿ ಯಾರ್ಯಾರೋ ಆಗೋ ಮದುವೆ ಮಂಟಪದಲ್ಲಿ ವಿರಾಜ್ ಲೆವೆಲ್ ಮೀರಿ ನಿನ್ನ ಮಿಡಲ್ ಕ್ಲಾಸ್ ಸ್ಟೈಲ್ನಲ್ಲಿ ಮದುವೆ ಆಗಿದ್ದಲ್ದೆ ಈಗ ನಾನು ಕಿಸ್ ಮಾಡಿದ್ರೆ ಹಿಂಸೆ ಆಗುತ್ತಾ ನಿಂಗೆ ಎಂದು ವಿಚಿತ್ರವಾಗಿ ಪ್ರಶ್ನೆ ಮಾಡ್ತಿದ್ದವನ ಕೆಂಪು ಕೆಂಪು ನೋಟವನ್ನು ಕಂಡು ಹುಡುಗಿ ಗಾಬರಿಯಾದ್ಲು. ವಿರಾಜ್ ಸರ್, ನಾನು ಆ ರೀತಿ ಹೇಳಿಲ್ಲ ನಾನು ಎಂದು ಆಕೆ ಹೇಳೋ ಮುನ್ನವೇ ಅವಳ ಗಲ್ಲ ಒತ್ತಿ ಹಿಡಿದವನು, ಇದನ್ನು ನೀನೇ ಬಯಸಿ ಬಯಸಿ ಕಟ್ಟಿಸ್ಕೊಂಡಿದ್ದಲ್ವಾ, ಸೊ ಹಿಂಸೆ ಆಗೋದಾದರೆ ಆಗಲಿ, ಐ ಡೋಂಟ್ ಕೇರ್, ಅದೇನಾಗುತ್ತೋ ನೋಡೇ ಬಿಡ್ತೀನಿ ಎನ್ನುತ್ತಾ ಅವಳನ್ನು ಹಾಸಿಗೆಗೆ ತಳ್ಳಿ ಮತ್ತೆ ಹೊರಟಾಗಿ ಮುತ್ತಿಡಲು ಆರಂಭಿಸಿದ. ಅವಳಿಗೆ ಈ ಬಾರಿ ನಿಜಕ್ಕೂ ಹಿಂಸೆ ಅನಿಸಿತು. ಬಿಡಿ ಸರ್, ಬಿಡಿ ನನ್ನ ಎನ್ನುವ ಹಾಗೆ ಒದ್ದಾಡ್ತಿದ್ಲು. ಆದರೆ ಹೊರಟಾಗಿ ಮುಖವೆಲ್ಲ ಚುಂಬಿಸಿದ, ತುಟಿಗಳನ್ನು ಕಚ್ಚಿ ಹಿಂಸೆಯೂ ಮಾಡಿದ್ದ. ಅವಳಂತೂ ಇವನ ಈ ಒರಟುತನ ಕಂಡು ಭಯಭೀತಿಯಿಂದ ಅಳುತ್ತಿದ್ಲಷ್ಟೆ. ಬಿಡಿ ಸರ್, ಯಾಕೆ ಇಷ್ಟು ಹಿಂಸೆ ಮಾಡ್ತಿದ್ದೀರಾ, ಪ್ಲೀಸ್ ಬಿಡಿ ಸರ್ ಎಂದು ಬೇಳಾಡ್ತಿದ್ಲು. ಹಿಂಸೆ ಆಗತ್ತಾ? ತಾಳಿ ಬೇಕಲ್ವಾ ನಿಂಗೆ? ಯುವರಾಜ್ ಹೆಂಡತಿ ಅಲ್ವಾ ನೀನೀಗ? ನಾನು ಹೀಗೆ ಓಟಾಗಿ ಲವ್ ಮಾಡೋದು. ಯಾಕೆ, ಈ ಹಿಂದೆ ಗೊತ್ತಿರಲಿಲ್ವಾ? ಈಗ ತಿಳ್ಕೊ ಎಂದು ಮತ್ತಷ್ಟು ಹಿಂಸೆ ಎನಿಸುವ ಹಾಗೆ ನಡ್ಕೊಂಡ. ಅವನಿಂದ ದೂರವಾಗುವುದು ಕಷ್ಟವೆನಿಸಿದ ಕೂಡಲೇ ತಡೆಯುವುದು ನಿಲ್ಲಿಸಿ ಸುಮ್ಮನೆ ಸತ್ತ ಹೆಣದ ಹಾಗೆ ಸುಮ್ಮನಾದ್ಲು. ಒರಟು ಮುತ್ತುಗಳು ಬಿಟ್ಟು ಮತ್ತೇನೂ ಮಾಡಲಿಲ್ಲ ಹುಡುಗ. ಅಷ್ಟಕ್ಕೆ ಅವಳು ಸುಸ್ತಾಗಿ ತತ್ತರಿಸಿದ್ಲು. ನಂತರ ಅವಳಿಂದ ದೂರ ಸರಿದು, ನಾನು ಮುಟ್ಕೊಟ್ರೆ ಹಿಂಸೆ ಆಗತ್ತಾ? ಹಿಂಸೆ? ಈಗ ಈ ವಿರಾಜ್ನ ದೂರ ತಳ್ಳುವಷ್ಟು ಧೈರ್ಯ ಮಾಡ್ತೀಯ ನೀನು? ಇದು ಸ್ಯಾಂಪಲ್. ತಾಳಿ ಕಟ್ಟಿಸ್ಕೊಂಡು ನಿನ್ನಿಷ್ಟಕ್ಕೆ ಉಣಿಸುವ ಗೊಂಬೆ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೇನೆ. ಇಲ್ಲಿರೋದು ವಿರಾಜ್ ಸಿಂಹಾದ್ರಿ, ನಿನ್ನ ಯಾವ ಮಿಡಲ್ ಕ್ಲಾಸ್ ತಾನ್ಗೂ ಬಗ್ಗಲ್ಲ ಎಂದು ಬಾಯಿಗೆ ಬಂದಂತೆ ಮಾತಾಡ್ತಿದ್ದವನ ನೋಡ್ತಾ ಕಣ್ಣೀರು ಒರೆಸಿಕೊಂಡು, ಯಾಕೆ ಸರ್ ಇವತ್ತು ವಿಚಿತ್ರವಾಗಿ ಆಡ್ತಿದ್ದೀರಾ? ನಾನೇನು ಮಾಡಿದೆ? ನೀವು ಯಾವತ್ತೂ ನನ್ನ ಜೊತೆಗೆ ಹೀಗೆಲ್ಲ ನಡ್ಕೊಂಡಿರಲಿಲ್ಲ. ಇವತ್ತು ಯಾಕೆ? ಏನಾಯಿತು ಸರ್? ನಾನೇನಾದರೂ ತಪ್ಪು ಮಾಡಿದ್ನಾ ಎಂದ್ಲು. ಯಾಕೋ ಅವಳಿಗೆ ಅವಳ ಮೇಲೆ ಅನುಮಾನ ಬಂದಿತ್ತು. ತಪ್ಪು ಮಾಡಿದ್ನಾನ? ನಾನು ನಿನ್ನ ಹೂವಂತೆ ಕಾಳಜಿ ಮಾಡ್ತಾ ಹೂ ದುಂಬಿಯ ಹಾಗೆ ಮುದ್ದು ಮಾಡಬೇಕು, ಅರಮನೆಯ ರಾಣಿ ಹಾಗೆ ನೋಡ್ಕೋಬೇಕು ಅಂತೆಲ್ಲ ಕನಸ್ಕೊಂಡಿದ್ದೆ. ಅದೆಲ್ಲ ಯಾರೇ ನುಚ್ಚುನೂರು ಮಾಡಿತು? ನೀನು ತಾನೇ? ನಾನು ಏನೂ ಮಾಡಿಲ್ಲ ಅಂದರೂ ಏನೇನೋ ಮಾಡಿದ್ದೀನಿ ಅಂತ ಒದ್ರಿ ಅವಮಾನ ಮಾಡಿದ್ಯಾರೆ ನೀನು ತಾನೇ? ಅವೆಲ್ಲ ತಪ್ಪಲ್ವೇನೆ? ನಿಮ್ಮ ಕಡೆ ತಪ್ಪು ಅನ್ನಲ್ವಾ? ಎಲ್ಲ ಆಗಿ ಡೈವೋರ್ಸ್ ಕೊಡ್ತೀನಿ ಅಂತ ಹೇಳಿದ ಮೇಲೆ ದೊಡ್ಡ ಸತಿ ಅನ್ನೋ ರೀತಿ ತಾಳಿ ಕಟ್ಟಿ ಅಂತ ಡ್ರಾಮಾ ಮಾಡಿದ್ದು ತಪ್ಪಲ್ವಾ? ತಾಳಿ ಯಾಕೆ ಕಟ್ಟಿಸ್ಕೊಂಡೆ ಹೇಳು? ಸಮಾಜ ನಿನ್ನನ್ನು ಆಡ್ಕೊಳ್ತಾರೆ ಅಂತ ಅಲ್ವಾ? ಒಂದು ವೇಳೆ ಯಾರೂ ಏನೂ ಕೇಳಿಲ್ಲ ಅಂದರೆ ನೀನು ತಾಳಿ ಕಟ್ಟಿಸ್ಕೊಳ್ತಿದ್ದ ಇಲ್ವಲ್ಲ? ಸೊ ನೀನು ಸಮಾಜಕ್ಕಾಗಿ ಬದುಕೊಳ್ತಾನೆ. ಈಗ ನೀನು ನನ್ನ ಹೆಂಡತಿ, ಸೊ ನನಗೆ ನಿನ್ನ ಮುಟ್ಟೋ ಅಧಿಕಾರ ಇದೆ. ಆದರೆ ಮುಟ್ಟುವಾಗ ಹಿಂಸೆ ಆಗುತ್ತೆ ಅಂತ ಹೊಸ ನಾಟಕ ಶುರು ಮಾಡಿದ್ಯಾ? ಏನಂದ್ಕೊಂಡಿದ್ಯಾ ನೀನನ್ನು? ನೀನು ಬಾ ಅಂದಾಗ ಬರೋಕ್ಕೆ, ದೂರ ಹೋಗೋ ಅಂದಾಗ ಹೋಗೋಕ್ಕೆ ನಿಮ್ಮನೆ ಬೀದಿ ನಾಯಿ ಅಂತಾನ? ನನಗೂ ಮಾನ ಮರ್ಯಾದೆ ಷರತ್ತು ಅಂತ ದೊಡ್ಡ ಲಿಸ್ಟ್ ಇದೆ ಕಣೆ. ಒಂದು ಹೆಣ್ಣಿನ ಮೇಲೆ ಲವ್ ಆಯಿತು ನಿಜ, ಆದರೆ ಅವಮಾನ ಮಾಡಿದ ಹೆಣ್ಣಿನ ಜೊತೆಗೆ ಸಂಸಾರ ಮಾಡೋ ಹುಚ್ಚಿಲ್ಲ ನನಗೆ. ನಿನ್ನನ್ನು ನನ್ನ ಜೊತೆಗೆ ಇರಿಸ್ಕೊಳ್ಳೋದಕ್ಕೆ ಕಾರಣ ಸಾಕ್ಷಿಯಾಗಿರೋ ನಿನ್ನ ತಂದೆ ಸುರಕ್ಷಿತವಾಗಿರಬೇಕು, ಅದಕ್ಕೆ ನಿನ್ನ ಹೆಂಡತಿ ಮಾಡ್ಕೊಂಡಿದ್ದು. ಯಾವಾಗ ನೀನನ್ನು ಅವಮಾನ ಮಾಡಿ ದೂರ ಹಾಕಿದ್ಯೋ ಆಗಲೇ ಅದೇ ಆಸ್ಪತ್ರೆಯ ಹೆಣಗಳ ರೂಮ್ ಸೇರಿದು ನಿನ್ನ ಮೇಲಿದ್ದ ಪ್ರೀತಿ. ನನ್ನ ಮೇಲೆ ಅನುಮಾನ ಪಡ್ತೀಯಾ? ಅವಮಾನಕ್ಕೆ ಉತ್ತರ ನಾನು ಕೊಡ್ತೀನಿ ಇನ್ನು ಮುಂದೆ ಎಂದು ತನ್ನ ತಲೆಯಲ್ಲಿ ಏನೆಲ್ಲ ಬರ್ತಿತ್ತೋ ಎಲ್ಲವನ್ನೂ ಹೊರಹಾಕಿದ್ದ. ಅವಳಂತೂ ಮಾತು ಬಾರದ ಮೂಗಿಯ ಹಾಗೆ ನೋಡ್ತಿದ್ಲು. ಅವಳ ಕಡೆಗೆ ಚೂಪು ನೋಟ ನೀಡಿ, ಇಳಿಯ ಬೆಡ್ನಿಂದ ಎಂದ. ಅವಳಂತೂ ಈ ಹೊಸ ವರಸೆಗೆ ಬೆಪ್ಪಾದ್ಲು.
ನಿನಗೆ ಹೇಳ್ತಾ ಇರೋದು ಇಳಿ ಎಂದು ಗದರಿದ. ತಕ್ಷಣ ಇಳಿದ್ಲು. ಇನ್ನು ಮುಂದೆ ನಿನ್ನ ಸ್ಥಾನ ಇಲ್ಲಲ್ಲ ಅಲ್ಲಿ ಎಂದು ಕೋಚ್ ಕಡೆಗೆ ಬೆರಳು ಮಾಡಿ ತೋರಿಸಿದ. ಈ ಹಿಂದೆ ಬೆಡ್ಡು ಸೋಫಾ ಅನ್ನೋ ಕಾನ್ಸೆಪ್ಟ್ ಇಲ್ಲ ಎಂತಿದ್ದವನು ದಿಢೀರೆಂದು ಯಾಕೆ ಬದಲಾದ? ಅವಳ ತಲೆಯಲ್ಲಿ ಪ್ರಶ್ನೆಗಳ ಮಾಲೆ. ಹಾಗೆ ನೋಡ್ತಾ ನಿಂತಿದ್ದವಳ ಮೊಗದ ಮೇಲೆ ದಿಂಬು ಬಿಸಾಕಿ ಹೋಗಿ ಅಲ್ಲಿ ಬಿತ್ಕೊಂಡು ಸಾಯಿ ಎಂದ. ತಕ್ಷಣ ಕಣ್ಣೀರು ಸುರಿಸುತ್ತಾ ತಲೆ ಆಡಿಸಿಕೊಂಡೇ ಹೋಗಿ ಸೋಫಾ ಮೇಲೆ ಕೂತ್ಲು. ಆದರೆ ಅವನನ್ನೇ ನೋಡ್ತಿದ್ಲು ಸಿರಿ. ಈ ಕಡೆನೇ ನೋಡ್ತಿದ್ರೆ ಬಂದು ಕಣ್ ಕಿತ್ತಾಕ್ಬಿಡ್ತೀನಿ ಎಂದು ಗದರಿದ. ತಕ್ಷಣ ಎದುರುತ್ತಾ ಸೋಫಾ ಮೇಲೆ ತಲೆಯಾಕಿ ಅಳೋದಕ್ಕೆ ಶುರು ಮಾಡಿದ್ಲು. ನನ್ನ ಪ್ರೀತಿನ ಕಸದ ಬುಟ್ಟಿಗೆಸ್ತೆ ಅಲ್ವಾ? ನಿಮ್ಮಪ್ಪ ಎದ್ದೋಳು ಅಷ್ಟರಲ್ಲಿ ಪಾಠ ಕಲಿಸ್ತೀನಿ ಎಂದು ಲೈಟ್ಸ್ ಹಾರಿಸಿ ಮಲಗಿದ. ಅಚಾನಕ್ ಬದಲಾವಣೆಗೆ ಸಿರಿ ತತ್ತರಿಸಿದ್ಲು. ಏನಾಯ್ತು ಎಂದು ಚಿಂತೆಗೆ ಬಿದ್ಲು. ಹಾಗಾದರೆ ಏನಾಗಿರುತ್ತೆ ಗೆಸ್ ಮಾಡಿ. ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಎಂದಿನಂತೆ ಪ್ರೋತ್ಸಾಹ ಕೊಡ್ತೀರಾ ಅಲ್ವಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.